ಸಿನಿಮಾಗಳಿಗೆ ಕನ್ನಡದಲ್ಲಿ ಏನೂ ಕೊರತೆ ಇಲ್ಲ. ಹೊಸ ಕಂಟೆಂಟ್ಗಳನ್ನ ಇಟ್ಕೊಂಡು ಹೊಸ ಪ್ರಯತ್ನಗಳು ನಡೀತಾನೆ ಇರುತ್ತೆ. ಆ ಸಾಲಿಗೆ ಈಗ ಸೇರ್ಪಡೆಯಾಗಿರೋ ಸಿನಿಮಾನೇ ಉಸಿರು. ಸ್ಯಾಂಡಲ್ವುಡ್ ನಟ ತಿಲಕ್ ಈ ಸಿನಿಮಾದ ನಾಯಕ. ಹಾಗಾದ್ರೆ ನಿರ್ದೇಶಕರು ಯಾರು, ನಾಯಕಿ ಯಾರು, ಈ ಸಿನಿಮಾ ಯಾವ ಜಾನರ್ನದ್ದು ಅನ್ನೋದನ್ನ ಹೇಳ್ತೀವಿ ಉಸಿರೇ ಸ್ಟೋರಿಯಲ್ಲಿ. ಕನ್ನಡಕ್ಕೆ ಹೊಸ ನಿರ್ಮಾಪಕ ನಿರ್ದೇಶಕರ ಆಗಮನ. ಆರ್ಎಸ್ಪಿ ಪ್ರೊಡಕ್ಷನ್ಸ್ ಮೂಲಕ ಲಕ್ಷ್ಮೀ ಹರೀಶ್ ಈಗ ಪ್ರೊಡ್ಯೂಸರ್. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ನಿರ್ಮಾಪಕರು, ತಂತ್ರಜ್ಞರು ಕನ್ನಡ ಚಿತ್ರರಂಗಕ್ಕೆ ಬರ್ತಿದ್ದಾರೆ. ಹಾಗೆ ಲಕ್ಷ್ಮೀ ಹರೀಶ್ ಕೂಡ ಒಬ್ರು. ಆರ್ಎಸ್ಪಿ ಗ್ರೂಪ್ ಆಫ್ ಕಂಪನೀಸ್ ನಡೆಸುತ್ತಿರುವ ಅವರು ತಮ್ಮ ಆರ್ಎಸ್ಪಿ ಪ್ರೊಡಕ್ಷನ್ಸ್ ಮೂಲಕ ಸಸ್ಪೆನ್ಸ್ ಥ್ರಿಲ್ಲರ್ ಕಥಾಂತರ ಒಳಗೊಂಡ ಉಸಿರು ಸಿನಿಮಾವನ್ನ ನಿರ್ಮಿಸಿದ್ದಾರೆ. ಈಗಾಗಲೇ ಚಿತ್ರೀಕರಣ ಮುಗಿದಿದ್ದು ಪೋಸ್ಟ್ ಪ್ರೊಡಕ್ಷನ್ ಕೆಲಸ ನಡೀತಾ ಇದೆ. ನಟ ತಿಲಕ್, ಪ್ರಿಯಾ ಹೆಗ್ಡೆ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಚಿತ್ರಕ್ಕೆ ಪ್ರಭಾಕರ್ ಚಿತ್ರಕಥೆ ಬರೆದು ಆಕ್ಷನ್ ಕಟ್ ಹೇಳಿದ್ದಾರೆ. ಇತ್ತೀಚೆಗೆ ಈ ಚಿತ್ರದ ಟೀಸರ್ ಅನ್ನ ಶ್ರೀನಗರ ಕಿಟ್ಟಿ ಬಿಡುಗಡೆಗೊಳಿಸಿ ಚಿತ್ರತಂಡಕ್ಕೆ ಶುಭ ಹಾರೈಸಿದ್ರು. ಸಸ್ಪೆನ್ಸ್ ಥ್ರಿಲ್ಲರ್ ಜೊತೆಗೆ ಸೆಂಟಿಮೆಂಟ್ ಕಥೆಯೇ ಉಸಿರು. ಪೊಲೀಸ್ ಅಧಿಕಾರಿ ಒಬ್ಬ ಸೈಕೋ ವ್ಯಕ್ತಿಯಿಂದ ತನ್ನ ಹೆಂಡತಿಯನ್ನ ಹೇಗೆ ಕಾಪಾಡಿಕೊಳ್ತಾನೆ ಎಂಬುದನ್ನ ಉಸಿರು ಚಿತ್ರದ ಮೂಲಕ ನಿರ್ದೇಶಕರು ಹೇಳೋಕೆ ಹೊರಟಿದ್ದಾರೆ. ಬೆಂಗಳೂರು, ಮಡಿಕೇರಿ, ಚಿಕ್ಕಮಗಳೂರು, ಮೂಡಿಗೆರೆ ಸುತ್ತಮುತ್ತ ಶೂಟಿಂಗ್ ನಡೆಸಲಾಗಿದೆ. ಈ ಸಂದರ್ಭದಲ್ಲಿ ನಿರ್ಮಾಪಕಿ ಲಕ್ಷ್ಮೀ ಹರೀಶ್ ಮಾತನಾಡಿ, ಪ್ರಭಾಕರ್ ಕತೆ ಹೇಳಿದಾಗ ಆ ಸ್ಟೋರಿ ಲೈನ್ ಇಷ್ಟವಾಗಿ ಸಿನಿಮಾ ಪ್ರಾರಂಭಿಸಿದೆವು. ಚಿತ್ರವೀಗ ಕೊನೆ ಹಂತದ ಡಿಐ ಕೆಲಸದಲ್ಲಿ ಇದೆ ಅಂತ ಮಾಹಿತಿ ನೀಡಿದ್ರು. ಹೇಳಿದ್ದು ಸುಳ್ಳಾಗ್ಬೋದು, ಕೇಳಿದ್ದು ಸುಳ್ಳಾಗ್ಬೋದು, ಏನೇ ಇದ್ರೂ ಪ್ರಮಾಣಿಸಿ ನೋಡಬೇಕು ಅನ್ನೋ ಒಂದು ತಾತ್ಪರ್ಯದಿಂದ ಈ ಚಿತ್ರಣ ನಿರ್ಮಾಣ ಮಾಡಿದ್ವಿ. ಎಲ್ಲರೂ ಬಂದು ಚಿತ್ರರಂಗದಲ್ಲಿ ನೋಡಿ ಆ ಸೀಕ್ರೆಟ್ ಏನು ಅಂತ ತಿಳ್ಕೋಬೇಕು. ನಂತರ ನಿರ್ದೇಶಕ ಪ್ರಭಾಕರ್ ಮಾತನಾಡಿ, ನಿರ್ದೇಶನ ನನ್ನ 12 ವರ್ಷಗಳ ಕನಸು. ಈ ಉಸಿರು ಸಿನಿಮಾ ಒಂದೆರಡು ತಮಿಳು ಸಿನಿಮಾಗಳಿಗೆ ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದ್ದು ಇದು ನನ್ನ ನಿರ್ದೇಶನದ ಪ್ರಥಮ ಚಿತ್ರ. ಸಸ್ಪೆನ್ಸ್ ಥ್ರಿಲ್ಲರ್ ಕಥಾಂತರ ಹೊಂದಿರೋ ಈ ಚಿತ್ರಕ್ಕೆ ಉಸಿರು ಎಂಬ ಟೈಟಲ್ ಯಾಕಿಟ್ಟಿದ್ದೇವೆ ಅಂತ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಚಿತ್ರದಲ್ಲಿ ಎಲ್ಲಾ ರೀತಿಯ ಇಮೋಷನ್ಸ್ ಇದ್ದು ಚಿತ್ರದ ಪ್ರತಿ ಪಾತ್ರಕ್ಕೂ ಅದರದ್ದೇ ಆದ ಐಡೆಂಟಿಟಿ ಇರುತ್ತೆ. ಚಿತ್ರದ ಟ್ಯಾಗ್ ಲೈನ್ 070809 ಅಂತ ಮಾಹಿತಿ ನೀಡಿದ್ರು. ಇದು ನಂದು ಒಂದು 12 ವರ್ಷದ ಕನಸಿತ್ತು ಈ ಸಿನಿಮಾ ಮಾಡಬೇಕು ಅನ್ನೋದು. ಸೊ ತುಂಬಾ ದಿವಸದಿಂದ ಸಿನಿಮಾ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಈ ಫೀಲ್ಡ್ ಅಲ್ಲಿ ಇದ್ದೀನಿ. ಆಲ್ಮೋಸ್ಟ್ ನಾನು ತಮಿಳ್ ಸಿನಿಮಾದಲ್ಲೂ ಕೆಲಸ ಮಾಡಿದ್ದೀನಿ. ಸೊ ಅಂಡ್ ಈ ಒಂದು ಫಸ್ಟ್ ಡೆಬ್ಯೂ ಮೂವಿ ಮಾಡ್ತಿರುವಾಗ ಸೊ ನನಗೆ ತುಂಬಾ ಎಕ್ಸೈಟ್ ಆಗಿತ್ತು. ಈ ಸ್ಕ್ರಿಪ್ಟ್ ಹತ್ತಿರ ನಾನು ಐ ಕ್ಯಾನ್ ಬೌನ್ಸ್ ಬ್ಯಾಕ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ. ಅಂಡ್ ಸಿನಿಮಾ ಮಾಡೋದು ತುಂಬಾ ಈಸಿ, ಬಟ್ ಪ್ರೇಕ್ಷಕರ ಮುಂದೆ ತಗೊಂಬಂದು ರಿಲೀಸ್ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ತಿಲಕ್, ನಾಯಕಿಯಾಗಿ ಪ್ರಿಯಾ ಹೆಗ್ಡೆ. ಇನ್ನು ಚಿತ್ರದ ನಾಯಕ ತಿಲಕ್ ಶೇಖರ್ ಮಾತನಾಡುತ್ತಾ, ಚಿತ್ರದಲ್ಲಿ ನಾನೊಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್. ಈ ತರದ ಕಾನ್ಸೆಪ್ಟ್ ಎಲ್ಲೂ ಕೇಳಿರ್ಲಿಲ್ಲ. ಚಿತ್ರದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಎಲಿಮೆಂಟ್ಗಳಿವೆ ಅಂತ ಹೇಳಿದ್ರೆ, ನಾಯಕಿ ಪ್ರಿಯಾ ಹೆಗ್ಡೆ ಮಾತನಾಡಿ, ಚಿತ್ರದಲ್ಲಿ ನನ್ನ ಪಾತ್ರಕ್ಕೆ ಹಲವಾರು ಶೇಡ್ಸ್ ಇದೆ. ಅದರಲ್ಲಿ ಪತ್ನಿಯ ಪಾತ್ರವೂ ಒಂದು. ನನ್ನ ಪಾತ್ರದಿಂದ ಚಿತ್ರಕಥೆಗೆ ಮೇಜರ್ ಟ್ವಿಸ್ಟ್ ಸಿಗುತ್ತೆ. ನಿಮ್ಮೆಲ್ಲರ ಸಹಕಾರ ಹೀಗೆ ಇರ್ಲಿ ಅಂತ ಮನವಿ ಮಾಡಿದ್ರು. ನೆತ್ತರದ ಮಳೆಯಲ್ಲಿ ಅಂತ್ಯವಿಲ್ಲದ ಸಂತೋಷ, ಧರ್ಮದ ಹೊಳೆಯಲ್ಲಿ ಅಧರ್ಮದ ಸಂಘರ್ಷ. ಇನ್ನು ಚಿತ್ರಕ್ಕೆ RS ಗಣೇಶ್ ನಾರಾಯಣ್ ಸಂಗೀತ ನೀಡಿದ್ದು ಒಟ್ಟು 5 ಹಾಡುಗಳಿವೆ. ಎಲ್ಲ ಅಂದುಕೊಂಡಂತೆ ಆದ್ರೆ ಇದೇ ವರ್ಷಾಂತ್ಯಕ್ಕೆ ಈ ಸಿನಿಮಾ ರಿಲೀಸ್ ಆಗಲಿದೆ ಅನ್ನೋದು ಚಿತ್ರತಂಡದ ನಂಬಿಕೆ. ಆ ದೇವರೇ ಬೆಂಕಿ ಬೀಸಿದ ರಾಕ್ಷಸ ಯಾವುದು? ರಮೇಶ್ ಕಾತ್ರಿಕೆ ಹಾಲ್, ಫಿಲ್ಮ್ ಬ್ಯೂರೋ, TV5. ನೀನ್ ನೋಡಿದ್ದ